Let's have a short video on electric field due to dipole from KCT point of view. Okay. First of all, what is a dipole? Dipole ಅಂತಂದ್ರೆ ಏನು? Two equal and opposite charges, okay, they are separated by a distance that is very less than the distance of the point where we need to calculate electric field. ಏನು ಈಗಂದ್ರೆ ಸಿ ಎರಡು ಈಕ್ವಲ್ ಮತ್ತು ಆಪೋಸಿಟ್ ಚಾರ್ಜಸ್ ಇದೆ, ಮೈನಸ್ ಕ್ಯೂ ಪ್ಲಸ್ ಕ್ಯೂ, ದೇ ಆರ್ ಸೆಪರೇಟೆಡ್ ಬೈ ಎ ಡಿಸ್ಟೆನ್ಸ್ 2a. ಸೊ ಎರಡರ ಮಧ್ಯದಲ್ಲಿ ಡಿಸ್ಟೆನ್ಸ್ 2a ಇದೆ. ದಿಸ್ ಈಸ್ ದ ಮಿಡ್ ಪಾಯಿಂಟ್ ಆಫ್ ದಿಸ್ ಡೈಪೋಲ್. ಡೈಪೋಲ್ ಅಂತಂದರೆ ಇಟ್ಸ್ ಅನ್ ಅರೇಂಜ್ಮೆಂಟ್. ಓಕೆ, ಇಲ್ಲಿ ಎರಡು ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ ಇರುತ್ತೆ, ದೇ ಆರ್ ಸೆಪರೇಟೆಡ್ ಬೈ ಅ ವೆರಿ ಸ್ಮಾಲ್ ಡಿಸ್ಟೆನ್ಸ್. ಓಕೆ, ಅವೆರಡರ ಮಧ್ಯದಲ್ಲಿರೋ ಡಿಸ್ಟೆನ್ಸ್ 2a ಇದೆ. ಸೊ ಬಟ್ ನಾವು ಎಲೆಕ್ಟ್ರಿಕ್ ಫೀಲ್ಡ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ದಟ್ ಈಸ್ ವೆರಿ ಫಾರ್ ವೆನ್ ಕಂಪೇರ್ ಟು ದ ಡಿಸ್ಟೆನ್ಸ್ ಆಫ್ ಸೆಪರೇಷನ್ ಬಿಟ್ವೀನ್ ದೀಸ್ ಟೂ ಚಾರ್ಜಸ್. ಈ ಥರ ಅರೇಂಜ್ಮೆಂಟ್ನ ನಾವು ಡೈಪೋಲ್ ಅಂತ ಕರಿತೀವಿ. ಓಕೆ, ಸೊ ನಾವೀಗ ಈ ಆಕ್ಸಿಸ್ ಅಂದರೆ ಈ ಡೈಪೋಲ್ ಆಕ್ಸಿಸಲ್ಲೇ ಸಮ್ವೇರ್ ಅಲಾಂಗ್ ದ ಆಕ್ಸಿಸ್ ಆಫ್ ದಿಸ್ ಡೈಪೋಲ್ ಇಫ್ ವಿ ವಾಂಟ್ ಟು ಕ್ಯಾಲ್ಕುಲೇಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ವಾಟ್ ಈಸ್ ದ ಫಾರ್ಮುಲಾ? So we can calculate the electric field along the axis point. ಅಂತಂದ್ರೆ E axial is equal to 1 by 4 pi epsilon naught 2p by r cube. ನಾನು ಇಲ್ಲಿ ಫಾರ್ಮುಲಾನ ಡಿರೈವೇಷನ್ ಮಾಡೋಕೆ ಹೋಗಲ್ಲ. ಓಕೆ, ನೀವು ಸಿ ಇ ಟಿಗೆ ಈ ಫಾರ್ಮುಲಾನ ಜ್ಞಾಪಕ ಇಟ್ಕೋಬೇಕು. ಓಕೆ, ನಾವು ಇದೇ ಎಲೆಕ್ಟ್ರಿಕ್ ಫೀಲ್ಡ್ನ ನಾನು ಆಕ್ಸಿಯಲ್ ಬದಲು, ಓಕೆ, ಇಫ್ ಐ ವಾಂಟ್ ಟು ಫೈಂಡ್ ಔಟ್ ಆನ್ ಈಕ್ವೆಟೋರಿಯಲ್ ಅಂತಂದರೆ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಡೈಪೋಲ್. ಓಕೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಇಡೋದ್ರ ಬದಲಿಗೆ ಇಲ್ಲೊಂದು ಪಾಸಿಟಿವ್ ಚಾರ್ಜ್ ನಾನು ಇಡ್ತೀನಿ. ಓಕೆ, ದಿಸ್ ಈಸ್ ಆಲ್ಸೋ ಪಾಸಿಟಿವ್ ಚಾರ್ಜ್, ದಿಸ್ ಈಸ್ ಆಲ್ಸೋ ಪಾಸಿಟಿವ್ ಚಾರ್ಜ್ ಅಂತಂದರೆ ದೇ ವಿಲ್ ರೆಪೆಲ್ ಈಚ್ ಅದರ್. ಬಟ್ ದಿಸ್ ಈಸ್ ಅ ನೆಗೆಟಿವ್ ಚಾರ್ಜ್, ಇಟ್ ವಿಲ್ ಅಟ್ರಾಕ್ಟ್ ದಿಸ್ ಚಾರ್ಜ್. ಓಕೆ, ಸೊ ದ ರಿಸಲ್ಟೆಂಟ್ ಫೋರ್ಸ್ ಹೆಂಗಿರುತ್ತೆ, ಈ ಡೈರೆಕ್ಷನಲ್ಲಿರುತ್ತೆ. ದಿಸ್ ಈಸ್ ಈಕ್ವೆಟೋರಿಯಲ್. ಓಕೆ, ಸೊ ಈಕ್ವೆಟೋರಿಯಲ್ನ ನಾವು ಫೈಂಡ್ ಔಟ್ ಮಾಡಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ಈಕ್ವೆಟೋರಿಯಲ್ ಫೈಂಡ್ ಔಟ್ ಮಾಡೋದಕ್ಕೆ 1 by 4 pi epsilon naught p by r cube. ಒಂದು ಅಬ್ಸರ್ವೇಷನ್ ಏನಂತಂದರೆ ಈ ಆಕ್ಸಿಯಲ್ ಇದೆಯಲ್ಲ ದಟ್ ಈಸ್ 2 ಟೈಮ್ಸ್ ಆಫ್ ಈಕ್ವೆಟೋರಿಯಲ್. ಹೆಂಗೆ ಅಂತಂದರೆ ಇಲ್ಲಿ 2 ಇದೆ. ಓಕೆ, ಸೊ ಮತ್ತು ಇನ್ನೊಂದು ಅಬ್ಸರ್ವೇಷನ್ ಏನಂದರೆ ಈ ಆಕ್ಸಿಯಲ್ಲು ಮತ್ತು ಈಕ್ವೆಟೋರಿಯಲ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದಿಸ್ ಡೈರೆಕ್ಷನ್ ಆ್ಯಂಡ್ ದಿಸ್ ಡೈರೆಕ್ಷನ್ ದೇ ಆರ್ ಆಪೋಸಿಟ್ ಟು ಈಚ್ ಅದರ್. ಸೊ ವಿ ಕ್ಯಾನ್ ರೈಟ್ ಲೈಕ್ ದಿಸ್. ಸೊ ಈ ಆಕ್ಸಿಯಲ್ ಈಸ್ ಈಕ್ವಲ್ ಟು ಮೈನಸ್ 2 ಟೈಮ್ಸ್ ಆಫ್ ಈಕ್ವೆಟೋರಿಯಲ್. So you have to remember this. You have to remember this for your CET. Okay. Then ನಾನು ಆಕ್ಸಿಯಲ್ ಪಾಯಿಂಟಲ್ಲೂ ಇಟ್ಟಿಲ್ಲ, ಈಕ್ವೆಟೋರಿಯಲ್ಲೂ ಇಟ್ಟಿಲ್ಲ, ಸಮ್ವೇರ್ ಒಂದು ರ್ಯಾಂಡಮ್ ಪೊಸಿಷನಲ್ಲಿ ನಾನು ಎಲೆಕ್ಟ್ರಿಕ್ ಫೀಲ್ಡ್ನ ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿತೀನಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದಿಸ್ ರ್ಯಾಂಡಮ್ ಪೊಸಿಷನ್ ಅಂತಂದರೆ, ಸೊ ದಿಸ್ ಈಸ್ ದ ಆ್ಯಂಗಲ್. ಓಕೆ, ಅಸ್ಯೂಮ್ ದಿಸ್ ಈಸ್ ದ ಥೀಟಾ. ಓಕೆ, ರ್ಯಾಂಡಮ್ ಪೊಸಿಷನಲ್ಲಿ ಅಥವಾ ರ್ಯಾಂಡಮ್ ಪಾಯಿಂಟಲ್ಲಿ ನಾನು ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿತೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಅಂತಂದರೆ ವಿ ಹ್ಯಾವ್ ಟು ಯೂಸ್ ದಿಸ್ ಫಾರ್ಮುಲಾ 1 by 4 pi epsilon naught p into square root of 3 cos square theta plus 1 by r cube. ಏನು ಸರ್ ಹಿಂಗಂದರೆ ಅಂತಂದರೆ, ಸಿ ಯೂಸಿಂಗ್ ದಿಸ್ ಫಾರ್ಮುಲಾ ನಾವು ಇದನ್ನು ಕೂಡ ಡಿರೈವ್ ಮಾಡ್ಬೋದು ಅಥವಾ ಈಕ್ವೆಟೋರಿಯಲ್ ಕೂಡ ಡಿರೈವ್ ಮಾಡ್ಬೋದು. ಹೆಂಗೆ ಅಂತಂದರೆ, ಈ ಆಕ್ಸಿಯಲ್ ಅಂತಿದ್ದಂಗೆ ಥೀಟಾ ವ್ಯಾಲ್ಯೂ ಎಷ್ಟಿರುತ್ತೆ ಅಲಾಂಗ್ ದಿಸ್ ಆಕ್ಸೆಸ್ ಅಂತಂತಂದರೆ ಥೀಟಾ ವ್ಯಾಲ್ಯೂ 0 ಆಗಿರುತ್ತೆ. ಸೊ ಕಾಸ್ 0 ಅಂತಂದರೆ ದಟ್ ಈಸ್ 1. ಸೊ 3 + 1 ಸ್ಕ್ವೇರ್ ರೂಟ್ ಆಫ್ 4 ಅಂತಂದರೆ 2 ಬರುತ್ತೆ. ಆಬ್ವಿಯಸ್ಲಿ ವಿಲ್ ಗೆಟ್ ದಿಸ್ 2. ಓಕೆ, ಸೊ ದೆನ್ 2p by r cube ಬರುತ್ತೆ. ವೆರಾಸ್ ಇನ್ ಕೇಸ್ ಆಫ್ ಈಕ್ವೆಟೋರಿಯಲಲ್ಲಿ ಥೀಟಾ ವ್ಯಾಲ್ಯೂ ಏನಿರುತ್ತೆ 90 ಡಿಗ್ರಿ ಇರುತ್ತೆ. ಇಲ್ಲಿ ಕಾಸ್ 90 ಅಂತಂದರೆ 0 ಆಗುತ್ತೆ. ಸೊ 0 + 1 ಅಂದರೆ ಸ್ಕ್ವೇರ್ ರೂಟ್ ಆಫ್ 1 ಅಂದರೆ 1. ಸೊ p by r cube ಎಲ್ಲಿ ಬರುತ್ತೆ, ಈಕ್ವೆಟೋರಿಯಲ್ಲಿ ಬರುತ್ತೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಡೈಪೋಲ್ ಮತ್ತು ಆಕ್ಸಿಯಲ್ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಯೋದಂಗೆ ಮತ್ತು ಈಕ್ವೆಟೋರಿಯಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಯೋದಂಗೆ. ಸೊ ದೀಸ್ ಆರ್ ದ ಕಾನ್ಸೆಪ್ಟ್ಸ್ ಆ್ಯಂಡ್ ದೀಸ್ ಫಾರ್ಮುಲಾಸ್ ಯು ನೀಡ್ ಟು ರಿಮೆಂಬರ್. ಮತ್ತು ಡೈಪೋಲ್ ಮೊಮೆಂಟು p is equal to q into 2a. ಇದು ಡಿಸ್ಟೆನ್ಸ್ ಆಫ್ ಸಪ್ರೇಷನ್ 2a. q is either charge, any minus q or plus q. ಓಕೆ, ಡೈರೆಕ್ಷನ್ ಆಫ್ ಡೈಪೋಲ್ ಹೆಂಗಿರುತ್ತೆ ಅಂದರೆ ಇದು ನೆಗೆಟಿವ್ ಚಾರ್ಜಿಂದ ಪಾಸಿಟಿವ್ ಕಡೆ ಇರುತ್ತೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್. ಓಕೆ, ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ಇಫ್ ವಿ ಪ್ಲೇಸ್ ಎಲೆಕ್ಟ್ರಿಕ್ ಡೈಪೋಲ್ ಇನ್ ಅ ಯೂನಿಫಾರ್ಮ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ನಾವು ಒಂದು ಎಲೆಕ್ಟ್ರಿಕ್ ಡೈಪೋಲ್ನ
ಯೂನಿಫಾರ್ಮ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಇಟ್ಟರೆ, ಸೊ ದೆನ್ ವಾಟ್ ಈಸ್ ದ ಬಿಹೇವಿಯರ್, ವಿ ವಿಲ್ ಸ್ಟಡಿ ದಟ್ ಒನ್. ಓಕೆ, ಸೊ ನಾವು ಫಸ್ಟ್ ಆಫ್ ಆಲ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದರೆ ಏನು? ಸಿ, ಎಲ್ಲ ಫೀಲ್ಡ್ ಲೈನ್ಸು ಕೂಡ ಒಂದೇ ಡೈರೆಕ್ಷನಲ್ಲಿದೆ, ಮತ್ತು ಸ್ಪೇಸಿಂಗ್ ಬಿಟ್ವೀನ್ ದೀಸ್ ಲೈನ್ಸ್ ಆರ್ ಸೇಮ್, ದೆನ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ನಾನು ಒಂದು ಡೈಪೋಲ್ ಇಡ್ತಾ ಇದ್ದೀನಿ. ಸೊ ದೀಸ್ ಡೈಪೋಲ್, ಇಟ್ಸ್ ಅನ್ ಅರೇಂಜ್ಮೆಂಟ್, ಟು ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜಸ್. ಓಕೆ, ದೇ ಆರ್ ಸಪ್ರೇಟೆಡ್ ಬೈ ಎ ವೆರಿ ಸ್ಮಾಲ್ ಡಿಸ್ಟೆನ್ಸ್. ಆ ಡೈಪೋಲ್ನ ನಾನು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಡ್ತಾ ಇದ್ದೀನಿ. ಓಕೆ, ಸೊ ದಿಸ್ ಥೀಟಾ ಈಸ್ ದ ಆ್ಯಂಗಲ್ ಬಿಟ್ವೀನ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಆ್ಯಂಡ್ ದಿಸ್ ಡೈಪೋಲ್ ಮೊಮೆಂಟ್. ಇದು ಡೈಪೋಲ್ ಮೊಮೆಂಟ್ ಡೈರೆಕ್ಷನ್ನು ನೆಗೆಟಿವ್ ಟು ಪಾಸಿಟಿವ್ ಕಡೆ ಇರುತ್ತೆ. ಓಕೆ, ಕ್ಲಿಯರ್? ಸೊ ನಾವು ಈಗ ಏನಾಗುತ್ತೆ, ಈ ಥರ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ನಾನು ಒಂದು ಡೈಪೋಲ್ನ ಇಟ್ಟರೆ, ಸೊ ವಾಟ್ ಈಸ್ ದ ಟಾರ್ಕ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಡೈಪೋಲ್? ಟಾರ್ಕ್ ಅಂದರೆ ಏನು? ಯು ಹ್ಯಾವ್ ಟು ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್ ಫಾರ್ ಯುವರ್ CET. ಓಕೆ, ಟಾರ್ಕ್ ಅಂದರೆ ಏನು? ಟಾರ್ಕ್ ನಥಿಂಗ್ ಬಟ್ ರೊಟೇಷನ್ ಆರ್ ಯು ಕ್ಯಾನ್ ಸೇ ಟರ್ನಿಂಗ್ ಎಫೆಕ್ಟ್ ಆಫ್ ಫೋರ್ಸ್ ಅಂತ ಬೇಕಾದ್ರೆ ನಾವು ಕರಿಬಹುದು. ಓಕೆ, ಈ ಟಾರ್ಕು ಯಾವಾಗ ಮ್ಯಾಕ್ಸಿಮಮ್ ಆಗಿರುತ್ತೆ, ಯಾವಾಗ ಮಿನಿಮಮ್ ಆಗಿರುತ್ತೆ ಅಂತಂದರೆ, ಟಾರ್ಕ್ ಬಂದು ನಮಗೆ ಓಕೆ, ಮ್ಯಾಕ್ಸಿಮಮ್ ಯಾವಾಗ ಆಗುತ್ತೆ? ಓಕೆ, ಮ್ಯಾಕ್ಸಿಮಮ್ ಮತ್ತು ಟಾರ್ಕ್ ಯಾವಾಗ ಮಿನಿಮಮ್ ಆಗುತ್ತೆ ಅಂತ ಕಂಡುಹಿಡಿಯಬೇಕು. ಓಕೆ, ಸಿ, ಅದಕ್ಕೆ ನಾವು ವಿ ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. ಟಾರ್ಕ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಡೈಪೋಲ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಗಿವನ್ ಬೈ P ಇಂಟು ಸೈನ್ ಥೀಟಾ. ಸೊ ಈಗ ಇದೇ ಡೈಪೋಲ್ನ ನಾನು ಅಲಾಂಗ್ ದ ಆಕ್ಸಿಸ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಕನ್ಸಿಡರ್ ದಿಸ್ ಇಸ್ ಅ ಡೈಪೋಲ್. ದಿಸ್ ಸೈಡ್ ಈಸ್ ನೆಗೆಟಿವ್ಲಿ ಚಾರ್ಜ್ ಆ್ಯಂಡ್ ದಿಸ್ ಸೈಡ್ ಈಸ್ ಪಾಸಿಟಿವ್ಲಿ ಚಾರ್ಜ್. ಇದನ್ನು ನಾನು ಅಲಾಂಗ್ ದ ಆಕ್ಸಿಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ಟೆ ಅಂತಂತಂದರೆ ಥೀಟಾ ವ್ಯಾಲ್ಯೂ ಏನಾಯಿತು? ದಟ್ ಈಸ್ 0. ಓಕೆ, ಸೊ ಟಾರ್ಕ್ ರೊಟೇಷನ್ ಆರ್ ಟರ್ನಿಂಗ್ ಎಫೆಕ್ಟ್ ಆಫ್ ಫೋರ್ಸು, ಇಟ್ ಈಸ್ ಮಿನಿಮಮ್ ವೆನ್ ಥೀಟಾ ಈಸ್ ಈಕ್ವಲ್ ಟು 0. ಥೀಟಾ ಆ್ಯಂಗಲ್ 0 ಆಗಿದ್ದಾಗ ಟಾರ್ಕು ಇಟ್ ಈಸ್ ಮಿನಿಮಮ್ ಆಗಿರುತ್ತೆ. ವೆನ್ ಓಕೆ, ಟಾರ್ಕ್ ವಿಲ್ ಬಿ ಮಿನಿಮಮ್ ವೆನ್ ಥೀಟಾ ಈಸ್ ಈಕ್ವಲ್ ಟು 0. ಥೀಟಾ 0 ಆದಾಗಲೂ ಟಾರ್ಕ್ ಮಿನಿಮಮ್ ಆಗಿರುತ್ತೆ. ಸೊ ಅದನ್ನೇ ನಾನು 180 ಡಿಗ್ರಿ ಈ ಥರ ಶಿಫ್ಟ್ ಮಾಡಿದಾಗಲೂ ಕೂಡ ಟಾರ್ಕ್ 0ನೇ ಆಗಿರುತ್ತೆ. ಸೊ ಥೀಟಾ ಈಸ್ ಈಕ್ವಲ್ ಟು 0 ಆದಾಗಲೂ ಆಗುತ್ತೆ, ಥೀಟಾ ಈಸ್ ಈಕ್ವಲ್ ಟು 180 ಡಿಗ್ರಿ ಆದಾಗಲೂ ಆಗಿರುತ್ತೆ ಟಾರ್ಕ್. ಓಕೆ, ಸೊ ಈ ಟಾರ್ಕ್ ಮ್ಯಾಕ್ಸಿಮಮ್ ಯಾವಾಗ ಆಗುತ್ತೆ? ನಾನು ಇದೇ ಡೈಪೋಲ್ನ, ದಿಸ್ ಈಸ್ ನೆಗೆಟಿವ್ ಸೈಡ್, ದಿಸ್ ಈಸ್ ಪಾಸಿಟಿವ್ ಸೈಡ್, ಇದೇ ಡೈಪೋಲ್ನ ನಾನು 90 ಡಿಗ್ರಿಗೆ ಶಿಫ್ಟ್ ಮಾಡಿದ್ರೆ ದೆನ್ ಟಾರ್ಕ್ ವಿಲ್ ಬಿ ಮ್ಯಾಕ್ಸಿಮಮ್ ಆಗಿರುತ್ತೆ. ಓಕೆ, ಬಿಕಾಸ್ ಸೈನ್ 90 ಈಸ್ ಈಕ್ವಲ್ ಟು 1. ಓಕೆ, ಸಿ, ನಾವೊಂದು ಡೈಪೋಲ್ನ ಎಲೆಕ್ಟ್ರಿಕ್ ಫೀಲ್ಡಲ್ಲಿಟ್ಟರೆ ಏನಾಗುತ್ತೆ? ದಟ್ ಈಸ್ ದ ಕ್ವಶನ್. ಸಿ, if we place any charge in the electric field, external electric field allitre, positive charge bandu it experiences a force along the direction of electric field. So force experienced by this positive q yav direction irutte? Along the direction of electric field, means towards positive x-axis ade irutte. So ade tara the negative charge it experiences, okay, the force opposite to the direction of electric field ಅಂತಂದ್ರೆ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. Force experienced by this negative charge, it is opposite to the direction of electric field. ಈ ಫೋರ್ಸ್ F plus Q, F minus Q ಎರಡೂ ಈಕ್ವಲ್ ಆಗಿರುತ್ತೆ. ಓಕೆ, ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಒನ್, ಎರಡೂ ಈಕ್ವಲ್ ಆಗಿರುತ್ತೆ. ಸೊ ನೆಟ್ ಫೋರ್ಸ್ ಆನ್ ದಿಸ್ ಡೈಪೋಲ್ ಏನಾಗಿರುತ್ತೆ ಅಂತಂದರೆ, ನೆಟ್ ಫೋರ್ಸ್ ಅಂದರೆ ಯು ನೋ ದಟ್ ಇಟ್ಸ್ ಅ ವೆಕ್ಟರ್ ಸಮ್. ಓಕೆ, ಏನು ಮಾಡಬೇಕು? F plus Q ಮತ್ತು F minus Q ಎರಡನ್ನೂ ಸಮ್ ಮಾಡಿದ್ರೆ ವಿ ವಿಲ್ ಗೆಟ್ 0. ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಪಾಯಿಂಟ್. ಸೊ ನೆಟ್ ಫೋರ್ಸ್ ಆನ್ ಎ ಡೈಪೋಲ್ placed inside a uniform electric field is always 0. You have to remember this point for your CET. Okay, the net force on electric dipole placed inside an uniform electric field is always 0. ಯಾಕಂದ್ರೆ ಈ ಎರಡೂ ಫೋರ್ಸ್ಗಳು ಈಕ್ವಲ್ ಆಗಿರುತ್ತೆ, ಬಟ್ ದೇ ಆರ್ ಆಪೋಸಿಟ್ ಇನ್ ಡೈರೆಕ್ಷನ್, ಸೊ ದೇ ವಿಲ್ ಕ್ಯಾನ್ಸಲ್ ಈಚ್ ಅದರ್. ಓಕೆ, ಈ ಎಲೆಕ್ಟ್ರಿಕ್ ಡೈಪೋಲ್, ಓಕೆ, ಈ ಎಲೆಕ್ಟ್ರಿಕ್ ಡೈಪೋಲ್ನ ನಾನು ಫಸ್ಟು ಥೀಟಾ ಈಸ್ ಈಕ್ವಲ್ ಟು 0 ಡಿಗ್ರಿ ಅಂತಂತಂದರೆ ಟಾರ್ಕು ಮಿನಿಮಮ್. ಓಕೆ, ಅಂದರೆ ಟಾರ್ಕ್ 0ನೇ ಆಗುತ್ತೆ ಅವಾಗ. ಮತ್ತು
ನೆಟ್ ಫೋರ್ಸ್ ಕೂಡ 0 ಆಗಿರುತ್ತೆ. ಈ ಥರ ಕಂಡೀಷನ್ನ ನಾವೇನಂತೀವಿ, ಈಕ್ವಲಿಬ್ರಿಯಮ್ ಅಂತ ಕರಿತೀವಿ. ಈಕ್ವಲಿಬ್ರಿಯಮ್ ಅಂತ ಕರಿತೀವಿ. ಈಕ್ವಲಿಬ್ರಿಯಮ್ ಅಂತಿದಂಗೆ ನಿಮಗೆ CETಗೆ ಯು ಹ್ಯಾವ್ ಟು ರಿಮೆಂಬರ್ 2 ಟೈಪ್ಸ್ ಆಫ್ ಈಕ್ವಲಿಬ್ರಿಯಮ್. ಒನ್ ಈಸ್ ಸ್ಟೇಬಲ್ ಈಕ್ವಲಿಬ್ರಿಯಮ್ ಆ್ಯಂಡ್ ಅನದರ್ ಒನ್ ಈಸ್ ಅನ್ಸ್ಟೇಬಲ್ ಈಕ್ವಲಿಬ್ರಿಯಮ್. ಈಗ ಸ್ಟೇಬಲ್ ಈಕ್ವಲಿಬ್ರಿಯಮ್ ಅಂತಂದರೆ ಏನು? ಫಾರ್ ಎಕ್ಸಾಂಪಲ್, ಅಟ್ ದ ಬಿಗಿನಿಂಗ್ ಈ ಡೈಪೋಲು ಇಟ್ ಈಸ್ ಅಲಾಂಗ್ ದ ಆಕ್ಸಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ದಿಸ್ ಈಸ್ ನೆಗೆಟಿವ್ಲಿ ಚಾರ್ಜ್ ಸೈಡ್, ದಿಸ್ ಈಸ್ ಪಾಸಿಟಿವ್ ಚಾರ್ಜ್. ಓಕೆ, ನಾನೇನು ಮಾಡ್ತೀನಿ, ಯೂಸಿಂಗ್ ಸಮ್ ಎಕ್ಸ್ಟರ್ನಲ್ ಏಜೆಂಟ್ ಐ ಆಮ್ ಗೋಯಿಂಗ್ ಟು ರೊಟೇಟ್ ದಿಸ್ ಡೈಪೋಲ್. ಇನಿಷಿಯಲ್ ಆ್ಯಂಗಲ್ θ1 ಅಂದರೆ 0 ಸ್ಟಾರ್ಟಿಂಗಲ್ಲಿ, ಇಟ್ ಇಸ್ ಅಲಾಂಗ್ ದ ಆಕ್ಸಿಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇದನ್ನು ನಾನು ರೊಟೇಟ್ ಮಾಡ್ತೀನಿ. ರೊಟೇಟ್ ಮಾಡಿ ಐ ಆಮ್ ಗೋಯಿಂಗ್ ಟು ಸ್ಟಾಪ್ ಹಿಯರ್. ಓಕೆ, ಸೊ ನಾವ್ θ is the angle between this electric field and this dipole moment. ಈಗ ಏನು ಮಾಡ್ತೀನಿ ನಾನು, ಐ ಆಮ್ ಗೋಯಿಂಗ್ ಟು ರಿಮೂವ್ ದ ಎಕ್ಸ್ಟರ್ನಲ್ ಏಜೆಂಟ್. ಎಕ್ಸ್ಟರ್ನಲ್ ಏಜೆಂಟ್ನ ಯೂಸ್ ಮಾಡಿ ನಾನು ಡೈಪೋಲ್ನ ಇಲ್ಲಿವರೆಗೂ ರೊಟೇಟ್ ಮಾಡಿದೆ. ಅದಾದಮೇಲೆ ಐ ಆಮ್ ಗೋಯಿಂಗ್ ಟು ರಿಮೂವ್ ದ ಎಕ್ಸ್ಟರ್ನಲ್ ಏಜೆಂಟ್. ಎಕ್ಸ್ಟರ್ನಲ್ ಏಜೆಂಟ್ ರಿಮೂವ್ ಮಾಡ್ತಿದ್ಮೇಲೆ ಏನಾಗುತ್ತೆ, ಸೊ ಯು ನೋ ದಟ್ ದಿಸ್ ಪಾಸಿಟಿವ್ ಚಾರ್ಜ್ ಎಕ್ಸ್ಪೀರಿಯನ್ಸ್ ಫೋರ್ಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಈ ಥರ ಅಟ್ರಾಕ್ಟ್ ಆಗುತ್ತೆ. ಓಕೆ, ಅದೇ ಥರ ನೆಗೆಟಿವ್ ಚಾರ್ಜ್ ಇಟ್ ಎಕ್ಸ್ಪೀರಿಯನ್ಸಸ್ ಅ ಫೋರ್ಸ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಅದು ಈ ಥರ ಅಟ್ರಾಕ್ಟ್ ಆಗುತ್ತೆ. ಸೊ ದ ಡೈಪೋಲ್ ವಿಲ್ ಆಸಿಲೇಟ್ ಲೈಕ್ ದಿಸ್. ಅಂದರೆ ಡೈಪೋಲ್ ಈ ಥರ ಆಸಿಲೇಟ್ ಆಗಿ ಇವೆಂಚುಯಲಿ ಇಟ್ ವಿಲ್ ಕಮ್ ಬ್ಯಾಕ್ ಟು ದ ಸೇಮ್ ಪೊಸಿಷನ್. ಸ್ಟಾರ್ಟಿಂಗು ಇಲ್ಲಿಂದ ನಾನು ರೊಟೇಟ್ ಮಾಡ್ತೀನಿ, ಇಲ್ಲಿಗೆ ಹೋಗಿ ನಿಲ್ಲಿಸ್ತೀನಿ, ದೆನ್ ಐ ವಿಲ್ ರಿಮೂವ್ ದ ಎಕ್ಸ್ಟರ್ನಲ್ ಫೀಲ್ಡ್. ಎಕ್ಸ್ಟರ್ನಲ್ ಫೀಲ್ಡ್ನ ರಿಮೂವ್ ಮಾಡಿದ ಮೇಲೆ ಈ ಡೈಪೋಲ್ ಆಸಿಲೇಟ್ ಆಗುತ್ತೆ. ಈ ಥರ ಆಸಿಲೇಟ್ ಆಗಿ ಇವೆಂಚುಯಲಿ ಇಟ್ ವಿಲ್ ಕಮ್ ಬ್ಯಾಕ್ ಟು ದ ಸೇಮ್ ಪೊಸಿಷನ್. ಸೇಮ್ ಪೊಸಿಷನ್ ಅಂದರೆ ಅಲೈನ್ಮೆಂಟ್ ಹೆಂಗಿರುತ್ತೆ, ಈ ಸೈಡು ಪಾಸಿಟಿವ್ ಚಾರ್ಜೇ ಇರುತ್ತೆ, ಈ ಸೈಡು ನೆಗೆಟಿವ್ ಚಾರ್ಜೇ ಇರುತ್ತೆ. ಈ ಥರ ಈಕ್ವಿಲಿಬ್ರಿಯಮ್ನ ನಾವು ಸ್ಟೇಬಲ್ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಏನು ಸ್ಟೇಬಲ್ ಈಕ್ವಿಲಿಬ್ರಿಯಮ್ ಅಂದರೆ ಈವನ್ ಇಫ್ ಯು ಡಿಸ್ಟರ್ಬ್ ದ ಡೈಪೋಲ್, ಓಕೆ, ಇಟ್ ವಿಲ್ ಕಮ್ ಬ್ಯಾಕ್ ಟು ದ ಸೇಮ್ ಪೊಸಿಷನ್. ದಟ್ ಈಸ್ ಕಾಲ್ಡ್ ಸ್ಟೇಬಲ್ ಈಕ್ವಿಲಿಬ್ರಿಯಮ್. ಯಾವಾಗ ಸ್ಟೇಬಲ್ ಈಕ್ವಿಲಿಬ್ರಿಯಮ್ಮು ನಮಗೆ ಸಿಗುತ್ತೆ ಅಂದರೆ ವೆನ್ θ ಈಸ್ ಈಕ್ವಲ್ ಟು 0 ಆಗುತ್ತೆ. ಓಕೆ, θ ಈಸ್ ಈಕ್ವಲ್ ಟು 0. ಓಕೆ, ಆದಾಗ ನಮಗೆ ಟಾರ್ಕ್ 0 ಆಗುತ್ತೆ, ಆಮೇಲೆ ನೆಟ್ ಫೋರ್ಸ್ ಕೂಡ 0 ಆಗುತ್ತೆ. ಇನ್ ದಟ್ ಕೇಸ್ ವಿ ಕ್ಯಾನ್ ಅಚೀವ್ ಸ್ಟೇಬಲ್ ಈಕ್ವಿಲಿಬ್ರಿಯಮ್. ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಮ್ ಯಾವಾಗ ಸಿಗೋದು ಅಂತಂದರೆ, ಫಾರ್ ಎಕ್ಸಾಂಪಲ್ ಇನಿಷಿಯಲಿ ಡೈಪೋಲ್ ಈ ಥರ ಇಟ್ ಈಸ್ ಅಲಾಂಗ್ ದ ಆಕ್ಸಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಐ ಆಮ್ ಗೋಯಿಂಗ್ ಟು ರೊಟೇಟ್ ದಿಸ್ ಒನ್ ವಿತ್ ಎಕ್ಸ್ಟರ್ನಲ್ ಏಜೆಂಟ್. ಎಲ್ಲಿವರೆಗೂ ರೊಟೇಟ್ ಮಾಡ್ತೀನಿ, 90 ಡಿಗ್ರಿ ಬಂದೆ, ಇನ್ನೂ ರೊಟೇಟ್ ಮಾಡ್ತೀನಿ. ರೊಟೇಟ್ ಮಾಡಿ ಏನಾಗುತ್ತೆ, 180 ಡಿಗ್ರಿ ರೀಚ್ ಆಗುತ್ತೆ. ಸೊ 180 ಡಿಗ್ರಿ ರೀಚ್ ಆದಾಗ ಏನಾಯಿತು, ಬಿಗಿನಿಂಗಲ್ಲಿ ನೆಗೆಟಿವ್ ಸೈಡು ಈ ಕಡೆ ಇತ್ತು, ಪಾಸಿಟಿವ್ ಚಾರ್ಜ್ ಈ ಕಡೆ ಇತ್ತು. ಓಕೆ, 180 ಡಿಗ್ರಿ ಶಿಫ್ಟ್ ಆದಾಗ ಪಾಸಿಟಿವ್ ಚಾರ್ಜ್ ಈ ಕಡೆ ಬಂತು, ನೆಗೆಟಿವ್ ಚಾರ್ಜ್ ಈ ಕಡೆ ಬಂತು. ಸೊ now the dipole is in equilibrium condition. Yes, it is, but it's in a equilibrium condition temporarily. If I remove the external agent ಆದಾಗ ಏನಾಗುತ್ತೆ, ಈ ಸೈಡು ಮುಂಚೆ ಏನಿತ್ತು ನೆಗೆಟಿವ್ ಇತ್ತು, ಬಟ್ 180 ಡಿಗ್ರಿ ಶಿಫ್ಟ್ ಮಾಡಿದ ಮೇಲೆ ಇಲ್ಲಿ ಪಾಸಿಟಿವ್ ಇದೆ. ಆಫ್ಟರ್ ರಿಮೂವಿಂಗ್ ದ ಏಜೆಂಟ್ ಇದೇ ಥರ ಕಂಟಿನ್ಯೂ ಆದರೆ ವಿ ಕ್ಯಾನ್ ಸೇ ಇಟ್ಸ್ ಎ ಸ್ಟೇಬಲ್ ಈಕ್ವಿಲಿಬ್ರಿಯಮ್, ಬಟ್ ಇಟ್ ವೋಂಟ್ ರಿಮೈನ್ ಲೈಕ್ ದಟ್. ಇಟ್ ವಿಲ್ ಸ್ಟಾರ್ಟ್ ರೊಟೇಟಿಂಗ್. ಯು ನೋ ದಟ್ ದಿಸ್ ಈಸ್ ಅ ಪಾಸಿಟಿವ್ ಚಾರ್ಜ್, ದಿಸ್ ಈಸ್ ಅ ನೆಗೆಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜ್ ಅಂದರೆ ಇಟ್ ಸ್ಟಾರ್ಟ್ ಎಕ್ಸ್ಪೀರಿಯನ್ಸಿಂಗ್ ಫೋರ್ಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ದ ಡೈಪೋಲ್ ವಿಲ್ ಕಂಪ್ಲೀಟ್ಲಿ ರೊಟೇಟ್ ಆ್ಯಂಡ್ ಇಟ್ ವಿಲ್ ಕಮ್ ಬ್ಯಾಕ್ ಟು ದಿಸ್ ಪೊಸಿಷನ್. ಮತ್ತೆ ಈ ಸೈಡು ಪ್ಲಸ್ ಕ್ಯೂ ಬಂತು, ಇಲ್ಲಿ ಮೈನಸ್ ಕ್ಯೂ ಬಂತು. ಸೊ ದಿಸ್ ಟೈಪ್ ಆಫ್ ಈಕ್ವಿಲಿಬ್ರಿಯಮ್ ಇಸ್ ಕಾಲ್ಡ್ ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಮ್ ಯಾವಾಗ ಬರುತ್ತೆ, ವೆನ್ θ ಇಸ್ ಈಕ್ವಲ್ ಟು 180 ಡಿಗ್ರಿ, ಇಲ್ಲಿ 0 ಡಿಗ್ರಿ ಆದಾಗ, 0 ಡಿಗ್ರಿ ಆದಾಗ ಸ್ಟೇಬಲ್ ಈಕ್ವಿಲಿಬ್ರಿಯಮ್, 180 ಡಿಗ್ರಿ ರೊಟೇಟ್ ಆದಾಗ ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಮ್ ಬರುತ್ತೆ. ಓಕೆ, ನಾವು ಸಪೋಸ್ ಇಫ್ ಐ ಆಮ್ ರೊಟೇಟಿಂಗ್ ಅ ಡೈಪೋಲ್ ಅಂತಂತಂದರೆ I am applying some external force, right, using the external agent. Then what is the work done on the dipole to rotate that one ಅಂದರೆ W is equal to minus PE. ಇದನ್ನು ನಾನು ಸ್ಕೇಲರಲ್ಲಿ ಬರ್ಕೊಂಡ್ರೆ ಮೈನಸ್ PE cos θ. ಇನ್ನು ನಾನು ಡೀಟೇಲಾಗಿ ಬರೀಬೇಕಂತಂದರೆ cos θ2 minus cos θ1 ಅಂತಂದರೆ ಇನಿಷಿಯಲ್ ಆ್ಯಂಗಲ್ ಇಸ್ θ1, ದಟ್ ಈಸ್ 0. ಸಪೋಸ್ ಇಫ್ ಐ ರೊಟೇಟ್ ದಿಸ್ ಒನ್
using external agent ಅಂದರೆ ದೆನ್ ದಟ್ ಈಸ್ ದ ಫೈನಲ್ ಆ್ಯಂಗಲ್, ದಟ್ ಈಸ್ ಥೀಟಾ ಫೈನಲ್ ಆರ್ ಥೀಟಾ ಇನಿಷಿಯಲ್ ಅಂತ ನೀವು ಬರ್ಕೋಬೋದು. ಥೀಟಾ ಫೈನಲ್ ಮೈನಸ್ ಥೀಟಾ ಇನಿಷಿಯಲ್ ಅಂತ, ದಿಸ್ ಇಸ್ ದ ವರ್ಕ್ ಡನ್. ದೆನ್ ವರ್ಕ್ ಡನ್ ಅಂತಂದರೆ ವಾಟ್ ಈಸ್ ದ ಪೊಟೆನ್ಷಿಯಲ್ ಎನರ್ಜಿ? ದ ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು ಮೈನಸ್ ಡಬ್ಲ್ಯೂ. ಯು ಆಲ್ರೆಡಿ ನೋ ದಟ್ ದಿಸ್ ಈಸ್ ಅ ಮೈನಸ್ ಪಿ ಇ ಕಾಸ್ ಥೀಟಾ. ಇಲ್ಲಿ ಮೈನಸ್ ಇರೋದ್ರಿಂದ ಈ ಮೈನಸ್ಸು ಕ್ಯಾನ್ಸಲ್ ಆಗುತ್ತೆ, ಪಿ ಇ ಕಾಸ್ ಥೀಟಾ ಆಗುತ್ತೆ. ಸೊ ನೀವು ವೆನ್ ಯು ಪ್ಲೇಸ್ ಅ ಡೈಪೋಲ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದರೆ you need to understand dipole will experience a torque. Okay, main reason for that antandre this positive charge experiences a force along the direction of electric field and this negative charge experiences the force opposite to direction of electric field. So torque creation ಆಗುತ್ತೆ. ಟಾರ್ಕ್ ಎಷ್ಟು ಕ್ರಿಯೇಷನ್ ಆಗುತ್ತೆ ಅಂತಂದರೆ, ಟಾರ್ಕ್ ಎಕ್ಸ್ಪೀರಿಯನ್ಸ್ಡ್ ಬೈ ಡೈಪೋಲ್ ಕಂಡುಹಿಡಿಬೇಕಂತಂದರೆ ಯು ನೀಡ್ ಟು ಯೂಸ್ ದಿಸ್ ಫಾರ್ಮುಲಾ. ಟಾರ್ಕ್ ಇಸ್ ಈಕ್ವಲ್ ಟು ಪಿ ಇ ಸೈನ್ ಥೀಟಾ. ಟಾರ್ಕ್ ಯಾವಾಗ ಮಿನಿಮಮ್ ಆಗಿರುತ್ತೆ, ಯಾವಾಗ ಮ್ಯಾಕ್ಸಿಮಮ್ ಆಗಿರುತ್ತೆ ಅಂದರೆ ವೆನ್ ಡೈಪೋಲ್ ಈಸ್ ಅಲಾಂಗ್ ದ ಆಕ್ಸಿಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದರೆ ದಿಸ್ ಥೀಟಾ ಈಸ್ ಈಕ್ವಲ್ ಟು 0 ಆಗಿರುತ್ತೆ, ಆವಾಗ ಟಾರ್ಕ್ ಮಿನಿಮಮ್ ಆಗಿರುತ್ತೆ. ಓಕೆ, ಸೊ ಅನದರ್ ಪಾಯಿಂಟ್ ಯು ನೀಡ್ ಟು ರಿಮೆಂಬರ್ ಯಾವುದು ಅಂತಂದರೆ ಫೋರ್ಸ್ ಆನ್ ಅ ಎಲೆಕ್ಟ್ರಿಕ್ ಡೈಪೋಲ್. ಓಕೆ, ಇನ್ಸೈಡ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ net force on electric dipole inside uniform electric field it's always 0. ಯಾಕಂತಂದರೆ ಈ ಫೋರ್ಸು ಮತ್ತು ಈ ಫೋರ್ಸು ಎರಡೂ ಈಕ್ವಲ್ ಆಗಿರುತ್ತೆ, ಬಟ್ ದೇ ಆರ್ ಅಪೋಸಿಟ್ ಇನ್ ಡೈರೆಕ್ಷನ್. ನೀವು ನೆಟ್ ಫೋರ್ಸ್ ಕಂಡುಹಿಡಿಬೇಕಾದ್ರೆ ಇಟ್ಸ್ ಅ ವೆಕ್ಟರ್ ಸಮ್, ಸೊ ದೇ ವಿಲ್ ಗೆಟ್ ಕ್ಯಾನ್ಸಲ್ ಈಚ್ ಅದರ್. ಓಕೆ, ದಟ್ ಈಸ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ದೆನ್ ನೆಕ್ಸ್ಟು, ಈ ಡೈಪೋಲ್ನ ನಾನು ಮೂವ್ ಮಾಡ್ತಾ ಇದ್ದೀನಿ ಅಥವಾ ರೊಟೇಟ್ ಮಾಡ್ತಾ ಇದ್ದೀನಿ ಅಂತಂತಂದರೆ ವರ್ಕ್ ಡನ್ ಇನ್ ಅ ರೊಟೇಷನ್ ಆಫ್ ಡೈಪೋಲ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಯೂಸ್ ದಿಸ್ ಫಾರ್ಮುಲಾ. ವರ್ಕ್ ಡನ್ ಅಂತಿದ್ದಂಗೆ ದರ್ ಇಸ್ ಅ ಪೊಟೆನ್ಷಿಯಲ್ ಎನರ್ಜಿ ಯು ಇಸ್ ಈಕ್ವಲ್ ಟು ಮೈನಸ್ ಡಬ್ಲ್ಯೂ. ಸೊ ಪಿ ಇ ಕಾಸ್ ಥೀಟಾ. Two types of equilibrium, stable and unstable equilibrium. Stable equilibrium ಯಾವಾಗ? when theta is equal to 0 degree. Theta is equal to 0 degree ಅಂತಂದರೆ dipole is along the axis of electric field. Okay, even if I rotate this one using external agent, if I remove external agent, it will come back to the same position. ಈ ಸೈಡು ನೆಗೆಟಿವ್ ಇರುತ್ತೆ, ಈ ಸೈಡು ಪಾಸಿಟಿವ್ ಇರುತ್ತೆ. This is stable equilibrium. Before that it will oscillate and eventually it will come back to this position. But ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಮ್ ಯಾವಾಗ ಆಗುತ್ತೆ? ಇದೇ ಡೈಪೋಲ್ನ ನಾನು 180 ಡಿಗ್ರಿಗೆ ರೊಟೇಟ್ ಮಾಡಿದ್ರೆ ಪಾಸಿಟಿವ್ ಮತ್ತು ನೆಗೆಟಿವ್ದು ಪೊಸಿಷನ್ ಚೇಂಜ್ ಆಗುತ್ತೆ. ಪಾಸಿಟಿವ್ ಈ ಕಡೆ ಬರುತ್ತೆ, ನೆಗೆಟಿವ್ ಈ ಕಡೆ ಬರುತ್ತೆ. ಅದಾದಮೇಲೆ ಇಫ್ ಐ ರಿಮೂವ್ ದ ಎಕ್ಸ್ಟರ್ನಲ್ ಏಜೆಂಟ್ ಅಂತಂದರೆ ಡೈಪೋಲ್ ಇದೇ ಪೊಸಿಷನಲ್ಲಿ ಇರಲ್ಲ. ಸೊ ಇಟ್ ವಿಲ್ ಕಂಪ್ಲೀಟ್ಲಿ ರೊಟೇಟ್. ಓಕೆ, ಯಾಕಂತಂದರೆ ಪಾಸಿಟಿವ್ ಸೈಡ್ ಚಾರ್ಜು ಇಟ್ ಎಕ್ಸ್ಪೀರಿಯನ್ಸ್ ಫೋರ್ಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಇಟ್ ವಿಲ್ ಕಂಪ್ಲೀಟ್ಲಿ ರೊಟೇಟ್. ಈ ಸೈಡು ಪಾಸಿಟಿವ್ ಚಾರ್ಜ್ ಆಗುತ್ತೆ, ಈ ಸೈಡು ನೆಗೆಟಿವ್ ಚಾರ್ಜ್ ಆಗುತ್ತೆ. ಈ ಥರ ಕಂಡೀಷನ್ನ ನಾವು ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಓಕೆ.